ಒಂದೊಂದು ಸಲ ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ, ಒಬ್ಬ ಮಹಿಳೆಯ ಮುಖಾಂತರ ಇನ್ನೊಬ್ಬ ಮಹಿಳೆಗೆ ಅವಹೇಳನ ಮಾಡೋದಕ್ಕೆ ಹೋಗಿ ಅವರೇ ಅವಹೇಳನಕ್ಕೆ ಗುರಿಯಾಗ್ತಾರೆ. ಒಂಥರ ಕಾಮಿಡಿ ಪೀಸ್ ಆಗಿಬಿಡ್ತಾರೆ. ಇಂತಹ ಒಂದು ಘಟನೆ ಇತ್ತೀಚೆಗೆ ನಾನು ಒಂದು ಯೂಟ್ಯೂಬ್ ಚಾನಲ್ನವರು ಮಾಡಿದಂತಹ ಕಾರ್ಯಕ್ರಮದಲ್ಲಿ ನೋಡಿದೆ. ನಿಮಗೆ ನಜ್ಮಾ ಚಿಕ್ಕನೇರಳೆ ಗೊತ್ತಿರ್ಬೋದು. ಅವರು ಎಲ್ಲರಿಗೂ ಗೊತ್ತಿರುವಂತಹ ಒಂದು ವ್ಯಕ್ತಿತ್ವದ ಮಹಿಳೆ. ಇವರ ಬಗ್ಗೆ ಅವಹೇಳನ ಮಾಡೋದಕ್ಕೆ ಹೋಗಿ ಖುದ್ದು ಕಾಮಿಡಿ ಆಗಿರುವಂತಹ ಘಟನೆಯನ್ನು ನೀವು ನೋಡಿರ್ಬೋದು. ಈ ರೀತಿಯನ್ನು ಒಂದು ಯೂಟ್ಯೂಬ್ ಖಾಸಗಿ ಚಾನಲ್ನವರು ಈ ರೀತಿಯ ಕಾರ್ಯಕ್ರಮವನ್ನು ಕೂಡ ಮಾಡ್ತಾರಾ ಅಂತ ನಿಮ್ಮ ಮನಸ್ಸಿಗೆ ಅನಿಸಿರ್ಬೋದು. ಇವರ ಕಥೆನೇ ಇಷ್ಟು. ಇವರು ಚಾನಲ್ ಮಾಡಿರೋದೇ ಅವಹೇಳನ ಮಾಡೋದಕ್ಕೆ, ಸುಳ್ಳನ್ನ ಹೇಳೋದಕ್ಕೆ ಅಂತಾನೆ ಒಂದು ಯೂಟ್ಯೂಬ್ ಚಾನಲ್ ಮಾಡಿಕೊಂಡು ಎಲ್ಲರಿಗೂ ಸುಳ್ಳು ದಿನಕ್ಕೆ ಎಷ್ಟು ಆಗುತ್ತೆ ಅಷ್ಟು ಸುಳ್ಳನ್ನು ಕೊಡ್ತಾನೇ ಇದ್ದಾರೆ. ಆದರೆ ಈ ಸಮಾಜ ಮಾತ್ರ ಅದನ್ನು ಯಾವುದೇ ಕಾರಣಕ್ಕೂ ಸ್ವೀಕಾರ ಮಾಡ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಈಗ ಹೇಳಿದ್ನಲ್ಲ ನಾನು, ಸುಳ್ಳು ಹೇಳೋದಕ್ಕೆ ಹೋಗಿ ಕಾಮಿಡಿ ಪೀಸ್ ಆಗಿಬಿಟ್ಟಿದ್ದಾರಲ್ಲ ಅಂತ. ಮತ್ತೆ ಏನು ಕಾಮಿಡಿ ಆಗಿದ್ದಾರೆ, ಏನು ಕಾಮಿಡಿ ಹೇಳ್ಬಿಟ್ಟಿದ್ದಾರೆ ಅಂತ ನಿಮಗೆಲ್ಲ ಅನಿಸ್ಬೋದು. ಮೊದಲನೇ ಕಾಮಿಡಿ ಏನಪ್ಪ ಅಂತ ಹೇಳಿದ್ರೆ, ಅಲ್ಲಿ ಆಂಕರ್ ಮಾತಾಡೋ ರೀತಿನೇ ಒಂಥರ ಕಾಮಿಡಿ. ಅವರು ಏನು ಹೇಳಿದ್ದಾರೆ ಅದನ್ನು ನೀವು ಸ್ವಲ್ಪ ಗಮನ ಹರಿಸಿ ಕೇಳಿದ್ರೆ ನಿಮಗೆ ಇನ್ನೂ ನಗು ಬರುತ್ತೆ. ಅಲ್ಲಿ ಹೇಳೋದಿಷ್ಟೇನೆ, ನಿಮಗೆ ರಕ್ಷಣೆ ಬೇಕಾ, ನೀವು ಖಾಸಗಿ ಬಸ್ನಲ್ಲಿ ಮಹಿಳೆಯರು ಪ್ರಯಾಣ ಮಾಡಬೇಡಿ ಅಂತ. ಯಾವುದೇ ಖಾಸಗಿ ಬಸ್ಸಿನಲ್ಲಿ ಮಹಿಳೆಯರಿಗೆ ರಕ್ಷಣೆ ಇರೋದಿಲ್ಲ. ಅಕಸ್ಮಾತ್ ನಿಮ್ಗೆ ಏನಾದರೂ ರಕ್ಷಣೆ ಸಿಗಬೇಕು ಅಂತ ಹೇಳಿದ್ರೆ ಜಮೀರ್ ಅಹಮದ್ ಖಾನ್ ರವರ ನ್ಯಾಷನಲ್ ಟ್ರಾವೆಲ್ಸ್ನಲ್ಲಿ ಮಾತ್ರ ನೀವು ಪ್ರಯಾಣ ಮಾಡಿ. ಇವ್ರದ್ದು ವರಸೆ ಅಲ್ಲಿ ಹೇಳ್ತಾರದು. ಅದಕ್ಕೂ ಹೆಚ್ಚಾಗಿ ಅವ್ರು ಏನಪ್ಪ ಹೇಳ್ತಾರೆ ಅಂದರೆ, ಕುಡ್ಕೊಂಡು ಯಾರು ಬೇಕಾದರೂ ಯಾವ ಬಸ್ಸಲ್ಲಿ ಬೇಕಾದ್ರೂ ತಿರುಗಬಹುದು. ಇದಕ್ಕೆ ಯಾವುದೇ ರೀತಿಯ ಅಭ್ಯಂತರ ಇಲ್ಲ, ಕಾನೂನೇ ಇಲ್ಲ. ಕಾನೂನು ಇದಕ್ಕೆ ಪ್ರೋತ್ಸಾಹ ಕೊಡುತ್ತೆ. ಬೇಕಾದ್ರೆ ಕರ್ನಾಟಕದ ಎಲ್ಲ ಹುಡುಗರು ಕುಡಿದು ಬಸ್ಸಲ್ಲಿ ಕೂಗಾಡ್ಕೊಂಡು ತಿರುಗಿ, ಬಸ್ಸಲ್ಲೇ ಕುಡೀರಿ, ವಾಮಿಟ್ ಮಾಡಿ, ಡ್ಯಾನ್ಸ್ ಮಾಡಿ, ಕಿರಿಚಾಡಿ. ಇದು ನಾನು ಹೇಳ್ತಾ ಇರೋದಲ್ಲ, ಇದನ್ನು ಆ ಚಾನಲ್ನವರು ಪ್ರಚೋದನೆ ಮಾಡ್ತಾ ಇರೋದು. ಇದು ಕಾಮಿಡಿ ಅಲ್ವಾ? ಹೌದು, ನೀವು ಹೇಳ್ದಂಗೆ ಇದು ಕಾಮಿಡಿ ಅಲ್ಲ, ಇದು ದುರಂತನೇ. ಇದು ಕರ್ನಾಟಕದ ದುರಂತ. ಇಂತಹ ಚಾನಲ್ಗಳು ಕೂಡ ಇದ್ದಾವೆ ಅಂತ ಹೇಳಿ. ಮತ್ತೆ ಇನ್ನೊಂದು ಬಹಳ ಗಂಭೀರವಾದ ವಿಚಾರ ಏನಪ್ಪ ಅಂತ ಹೇಳಿದ್ರೆ, ಒಂದು ಬಸ್ನಲ್ಲಿ ಕುಡಿತಾ ಇರ್ತಾರೆ, ಕುಡಿದು ಗಲಾಟೆ ಮಾಡ್ತಾ ಇರ್ತಾರೆ, ಕಿರ್ಚಾಡ್ತಾ ಇರ್ತಾರೆ, ಅಥವಾ ಇನ್ನೇನೇನೋ ಮಾಡ್ತಾ ಇರ್ತಾರೆ. ಅಲ್ಲಿ ಕುಡಿದು ಬಿಟ್ಟು ಸುಮ್ಮನೆ ಅಂತ ಇರ್ತಾರ, ಕುಡಿದು ಬಿಟ್ಟು ಎಲ್ಲ ಮಾಡ್ತಾರೆ, ಏನೇನು ಮಾಡಬಾರ್ದು ಅನಾಚಾರಗಳೆಲ್ಲ ಮಾಡ್ತಾರೆ. ಈ ಚಾನಲ್ ಅವ್ರು ಹೇಳೋದೇನಪ್ಪ ಅಂತ ಹೇಳಿದ್ರೆ, ಅವ್ರಿಗೆ ಕುಡಿಯೋ ಹಕ್ಕು ಇದೆ, ಗಲಾಟೆ ಮಾಡೋ ಹಕ್ಕು ಇದೆ, ಕಿರಿಚಾಡೋ ಹಕ್ಕಿದೆ, ಎಲ್ಲವೂ ಕೂಡ ಮಾಡಲಿ ಬಿಡಿ, ಯಾಕೆ ಮಾಡಬಾರ್ದು? ನೀನು ಮಹಿಳೆಯಾಗಿ ಯಾಕೆ ಪ್ರಶ್ನೆ ಮಾಡಿದೆ? ಈ ಚಾನಲಿನ ಮುಖ್ಯವಾದ ಪ್ರಶ್ನೆ ಏನಪ್ಪ ಅಂತ ಹೇಳಿದ್ರೆ, ನಜ್ಮಾ ನಜೀರ್, ನೀನೊಬ್ಬ ಮಹಿಳೆ, ನೀನು ಯಾಕೆ ಪ್ರಶ್ನೆ ಮಾಡಿದೆ? ಅಲ್ಲಿದ್ದಿದ್ದು ಪುರುಷರು, ಅವರು ಕುಡಿತಾ ಇದ್ರು, ಏನೇನು ಮಾಡ್ತಾ ಇದ್ರು, ನೀನು ಮಹಿಳೆ, ನೀನು ಯಾಕೆ ಪ್ರಶ್ನೆ ಮಾಡಿದೆ? ಆದರೆ ನಜ್ಮಾ ನಜೀರ್ ಇದ್ದಾರಲ್ಲ, ಅವರು ಮಹಿಳೆನೂ ಹೌದು, ಆದರೆ ಅದು ಒಂದು ಸಮಾಜದ ಧ್ವನಿ. ಎಲ್ಲಿ ಅನ್ಯಾಯ ಆಗುತ್ತೋ ಅಲ್ಲಿ ಅವರು ಮಾತಾಡ್ತಾರೆ, ಪ್ರಶ್ನೆ ಮಾಡ್ತಾರೆ. ಹಾಗಾಗಿ ಅವರು ಪ್ರಶ್ನೆ ಮಾಡಿದ್ದಾರೆ. ನನಗನ್ಸುತ್ತೆ ಅವರು ಮಾತನಾಡಿರೋದು ಸರಿ ಅಂತ. ಅದಕ್ಕೋಸ್ಕರ ಈ ಬಸ್ಸಿನಲ್ಲಿ ಆಗಿರುವಂಥ ಘಟನೆಗೆ ಸಂಬಂಧಪಟ್ಟಂತೆ ನಜ್ಮಾ ನಜೀರ್ ಅವರೇ ಒಂದು ವಿಡಿಯೋವನ್ನು ಹಾಕ್ಕೊಂಡಿದ್ರು. ಅವರ ಫೇಸ್ಬುಕ್ಕಲ್ಲಿ ಅವರು ಅಪ್ಲೋಡ್ ಮಾಡಿದರು. ಆ ವಿಡಿಯೋವನ್ನು ನಿಮಗೆ ನಾನು ಸ್ಕ್ರೀನ್ ಮೇಲೆ ಪ್ಲೇ ಮಾಡ್ತಾ ಇದ್ದೀನಿ. ಅದನ್ನು ನೀವು ನೋಡ್ತಾ ಇದ್ದೀರಿ. ಆದರೂ ಕೂಡ ಅದ್ರ ಬಗ್ಗೆ ನಾನು ಸ್ವಲ್ಪ ವಿವರಣೆ ಕೊಡ್ತೀನಿ. ನಜ್ಮಾ ನಜೀರ್ ಅವರು ಬೆಂಗಳೂರಿನಿಂದ ಇನ್ನೊಂದು ಊರಿಗೆ ಪ್ರಯಾಣ ಮಾಡುವಂಥ ಸಂದರ್ಭದಲ್ಲಿ ಯಾವುದೋ ಒಂದು ಖಾಸಗಿ ಬಸ್ನಲ್ಲಿ ಅವರು ಪ್ರಯಾಣ ಮಾಡ್ತಾ ಇರ್ತಾರೆ. ಅಲ್ಲಿ ತುಂಬ ಸೌಂಡ್ ಬರ್ತಾ ಇರುತ್ತೆ, ಮತ್ತು ವಾಸನೆ ಬರ್ತಾ ಇರುತ್ತೆ. ಗೊತ್ತಲ್ಲ, ಡ್ರಿಂಕ್ಸಿಂದ ವಾಸನೆ ಯಾರಿಗೆ ಗೊತ್ತಾಗೋದಿಲ್ಲ ರೀ. ಆ ಖಾಸಗಿ ಚಾನಲಲ್ಲಿ ಒಬ್ರು ಹೇಳ್ತಾ ಇರ್ತಾರೆ, ನಜ್ಮಾ ನಜೀರ್ ನಿಮಗೆ ಅದು ಡ್ರಿಂಕ್ಸಿಂದ ವಾಸನೆ ಹೆಂಗೆ ಅಂತ ಗೊತ್ತಾಯಿತು ಅಂತ. ಎಂಥ ಕಾಮಿಡಿಯರು ನೀವೇ ಹೇಳಿ. ಡ್ರಿಂಕ್ಸ್ ಮಾಡಿರೋದು ಗೊತ್ತಾಗೋದಿಲ್ವಾ? ಸಿಗರೇಟ್ ಕುಡ್ಕೊ ಬಂದಿದ್ರೆ ಸಿಗರೇಟ್ ವಾಸನೆ ಬರುತ್ತೆ. ಯಾವುದೇ ಎಣ್ಣೆ ಹಾಕೊ ಬಂದಿರಲಿ, ಅವನು ಕುಡ್ದೇ ಇರಬೇಕಾ ಎಣ್ಣೆ ವಾಸನೆ ಬರೋದಕ್ಕೆ? ಕುಡ್ಕೊ ಬಂದಿದ್ದಾರ್ತಾನೆ ಅಂತ ಹೇಳ್ತೀವಪ್ಪ.
ಯಾವುದೋ ಜರ್ದಾ ಬೀಡಾನೋ ಅಥವಾ ಯಾವುದೋ ಒಂದು ಏನು ಹಾಕೋ ಬಂದಿದ್ರು ಕೂಡ ಗೊತ್ತಾಗುತ್ತೆ. ನಾವು ಸೆಂಟ್ ಹೊಡ್ಕೊ ಬಂದಿರ್ತೀವಿ, ಏನೋ ಸೆಂಟ್ ಹೊಡ್ಕೊ ಬಂದಿದೆಯಲ್ಲಪ್ಪ ಅಂತ ಹೇಳ್ತಾರೆ. ಅವನು ಸೆಂಟ್ ಹಾಕ್ಕೊಂಡಿರ್ಬೇಕಾ ಸೆಂಟ್ ಹೊಡೆಯೋದಕ್ಕೆ? ಇಂತಹ ಒಂದು ಕಾಮಿಡಿ ಅದು ಬಿಡಿ, ಅದಿರಲಿ. ನಾನು ಈ ಒಂದು ವಿಡಿಯೋ ನಡೀತಾ ಇದೆಯಲ್ಲ ಅದ್ರ ಬಗ್ಗೆ ಹೇಳ್ತೇನೆ. ಪ್ರಯಾಣ ಮಾಡ್ತಾ ಇರ್ಬೇಕಾದ್ರೆ ಗಲಾಟೆ ಮಾಡ್ತಾ ಇರ್ತಾರೆ. ನಾವು ಕೂಡ ಪ್ರಯಾಣ ಮಾಡ್ತಾ ಇರ್ತೀವಿ, ನೀವು ಕೂಡ ಪ್ರಯಾಣ ಮಾಡ್ತಾ ಇರ್ತೀವಿ. ಬಸ್ಸಿನಲ್ಲಿ ನಮ್ಮ ಸಹೋದರಿಯರು, ನಮ್ಮ ತಾಯಂದಿರು, ನಮ್ಮ ಕುಟುಂಬಸ್ಥರು, ಬಂಧು ಮಿತ್ರರು ಎಲ್ಲರೂ ಕೂಡ ಬಸ್ಸಿನಲ್ಲಿ ಪ್ರಯಾಣ ಮಾಡ್ತಾ ಇರ್ತೀವಿ. ಅಂತಹ ಸಂದರ್ಭದಲ್ಲಿ ಕೂಡ್ಕೊಂಡು ಗಲಾಟೆ ಮಾಡ್ತಾ ಇದ್ದಾರೆ, ಯಾರು ಸುಮ್ಮನೆ ಇರ್ತಾರೆ? ಇಲ್ಲಿ ವಿಡಿಯೋದಲ್ಲಿ ಏನು ನೋಡ್ತಾ ಇದ್ದಾರೆ, ನಜ್ಮಾ ನಜೀರ್ ಅವರು ಕೂಡ ಅದನ್ನು ಪ್ರಶ್ನೆ ಮಾಡ್ತಾರೆ. ಇದನ್ನು ನಾನೊಬ್ಬ ಭಾರತೀಯ ನಾಗರಿಕನಾಗಿ, ಈ ದೇಶದ ಪ್ರಜೆಯಾಗಿ, ಒಬ್ಬ ಜವಾಬ್ದಾರಿಯತ್ತ ಮನುಷ್ಯನಾಗಿ ಇದನ್ನು ಪ್ರಶಂಸೆ ಮಾಡ್ತೀನಿ. ಹೌದು, ಪ್ರಶ್ನೆ ಮಾಡಿದ್ದು ಸರಿ ಅಂತ ಹೇಳಿ. ಅಷ್ಟು ಜನ ಹುಡುಕರ ಮಧ್ಯೆ ಒಬ್ಬ ಮಹಿಳೆ ಪ್ರಶ್ನೆ ಮಾಡ್ತಾರೆ ಅಂತ ಹೇಳಿದ್ರೆ ಅದನ್ನು ನಾವು ಎತ್ತಿ ಹಿಡಿಬೇಕು. ಅದನ್ನು ನಾವು ಪ್ರಶ್ನೆ ಮಾಡಿದ್ದು ಸರಿ ಅಂತ ಹೇಳಿ ಅವನಿಗೆ ಸಹಬಾಜ್ಗಿರಿ ಕೊಡಬೇಕು. ಆದರೆ ಈ ಚಾನಲ್ನವ್ರು ಹೇಳ್ತಾ ಇದ್ರೆ, ಯಾಕೆ ಪ್ರಶ್ನೆ ಮಾಡಿದೆ ನೀನು ಮಹಿಳೆ ಪ್ರಶ್ನೆ ಮಾಡಬಾರ್ದಿತ್ತು? ಅದು ಹಿಂದಿಲ್ ಬೇರೆ ಕೇಳ್ಬಿಟ್ರಂತೆ. ಕ್ಯಾಬಾ ಅಂತ ಹಿಂದಿಲ್ ಕೇಳ್ಬಿಟ್ರು, ಯಾಕೆ ಹಿಂದಿಲ್ ಕೇಳಬೇಕಾಗಿತ್ತು? ಈ ಥರ ಒಂದು ಕಾಮಿಡಿ ನಡೆದಿದೆ. ಕಾಮಿಡಿ ನಡೆದಿಲ್ಲ, ಅದು ನಡೆದಿರೋದು ಒಂದು ಘಟನೆ, ಒಳ್ಳೆ ಘಟನೆ ನಡೆದಿದೆ. ಅವರನ್ನು ಅವಹೇಳನ ಮಾಡೋದಕ್ಕೆ ಹೋಗಿ ಇವರೇ ಅವಹೇಳನಕ್ಕೆ ಗುರಿಯಾಗಿದ್ದಾರೆ. ಈ ವಿಡಿಯೋದಲ್ಲಿರೋದು ಇಷ್ಟೇನೆ, ಬೇರೆ ಏನೂ ಇಲ್ಲ. ಒಬ್ಬರನ್ನ ತೇಜೋವಧೆ ಮಾಡಲೇಬೇಕು ಅನ್ನೋ ಕಾರಣಕ್ಕೋಸ್ಕರ ಒಂದು ಕಾರ್ಯಕ್ರಮವನ್ನು ಮಾಡಿದ್ದಾರೆ ಅವರು. ಈ ಬಗ್ಗೆ ಈಗ ನಮ್ಮ ಸಂಪರ್ಕದಲ್ಲಿ ಬರ್ತಾ ಇದ್ದಾರೆ ನಜ್ಮಾ ನಜೀರ್ ಅವರು ಏನು ಹೇಳ್ತಾರೆ ಅವರ ಧ್ವನಿಯಲ್ಲೇ ನಾವು ಕೇಳೋಣ. ಮೇಡಮ್, ನಿಮಗೆ ನಮ್ಮ ಹಾಸನ ಟಿವಿಗೆ ಸ್ವಾಗತ. ಮೇಡಮ್, ಏನಿಲ್ಲ ಮೇಡಮ್, ನಾವು ನಿಮ್ಮ ಒಂದು ಕಾರ್ಯಕ್ರಮವನ್ನು ನೋಡ್ತಾ ಇದ್ವು. ಒಂದು ಅದು ಹೆಸರು ಬೇಡ ಅದ್ರದ್ದು ಒಂದು ಖಾಸಗಿ ಚಾನಲ್ನಲ್ಲಿ ನಿಮ್ಮನ್ನು ಅವಹೇಳನ ಮಾಡೋದಕ್ಕೆ ಹೋಗಿ ಅದು ಸಂಪೂರ್ಣವಾಗಿ ಅವಹೇಳನಕ್ಕೆ ಗುರಿಯಾಗಿರುವಂಥ ಒಂದು ಕಾಮಿಡಿ ಕಾರ್ಯಕ್ರಮ ಅನಿಸ್ತು ನಮಗೆ. ಹಾಗಾಗಿ ನಾವು ಇದನ್ನು ಯಾಕೆ ಜನಗಳಿಗೆ ತೋರಿಸಬಾರ್ದು ಅಂತ ಹೇಳಿ ಒಂದು ಕಾಮಿಡಿ ಕಾರ್ಯಕ್ರಮನ ಇಟ್ಕೊಂಡು ಇವತ್ತು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀವಿ. ಮೇಡಮ್, ಅಲ್ಲಿ ನೀವು ಕೂಡ ಅದನ್ನು ನೋಡಿರ್ಬೋದು, ಅವತ್ತು ನಡೆದಂತಹ ಘಟನೆ ಮತ್ತೆ ಈ ರೀತಿ ಒಂದು ಕಾಮಿಡಿ ಮಾಡಿದಾರಲ್ಲ ಚಾನಲ್ ಬಗ್ಗೆ ನೀವು ಏನು ಹೇಳೋದಕ್ಕೆ ಬಯಸ್ತೀರಾ ಮೇಡಮ್? ನೋಡಿ, ನನಗೆ ಯಾವಾಗ್ಲೂ ಸಾಮಾಜಿಕ ಪ್ರಜ್ಞೆ ನನಗೆ ಯಾವಾಗ್ಲೂ ಇರುತ್ತೆ, ಆಯ್ತಾ? ನನ್ನ ಸಾಮಾಜಿಕ ಪ್ರಜ್ಞೆಯ ಕಾಳಜಿಯಿಂದ, ಕಳಕಳಿಯಿಂದ, ಈಗ ಫಾರ್ ಎಕ್ಸಾಂಪಲ್ ನೀವು ಬಸ್ಸಲ್ಲಿ ಹೋಗ್ತಾ ಇರ್ತೀರಾ, ನೀವು ಹೆಣ್ಮಕ್ಳಾಗ್ತೇ ನೀವು ಒಬ್ರು ಗಂಡಸಾಗಿ ಕೂಡ ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಾ ಇರ್ಬೇಕಾದ್ರೆ ಸ್ಲೀಪರ್ ಬಸ್ ಅಲ್ಲಿ ನಿಮ್ಮ ಪಕ್ಕದ ಸೀಟ್ ನಲ್ಲಿ ಇರುವಂತವ್ರು ಹೆಂಡ ಕುಡ್ಕೊಂಡು ಪಾರ್ಟಿ ಮಾಡ್ತಿದ್ರೆ ನೀವು ಸುಮ್ನೆ ಕೂರ್ತೀರಾ, ಪ್ರಶ್ನೆ ಮಾಡ್ತೀರಾ? ಪ್ರಶ್ನೆ ಮಾಡ್ತೀರಪ್ಪ. ಅದ್ರಲ್ಲೂ ನಾನೊಬ್ಳು ಆಕ್ಟಿವಿಸ್ಟ್ ಆಗಿ, ನಾನೊಬ್ಳು ರಾಜಕಾರಣಿಯಾಗಿ, ಕರ್ನಾಟಕದ ಹೆಣ್ಣು ಮಕ್ಕಳ ಪರವಾಗಿ ಧ್ವನಿ ಎತ್ತುವವಳಾಗಿ, ಹೀಗೆ ಪಕ್ಕದಲ್ಲಿ ಯಾರೋ ಪುಡಾರಿಗಳ ತರ ಕುಡ್ಕೊಂಡು ಗಲಾಟೆ ಮಾಡ್ಕೊಂಡು ಕೆಟ್ಟ ಮಾತುಗಳನ್ನ ಆಡ್ತಾ ಇದ್ರೆ ನಾನ್ ಸುಮ್ನೆ ಕೂತ್ಕೊಂಡ್ರೆ ಅದ್ ನನ್ ಸಾಮಾಜಿಕ ಪ್ರಜ್ಞೆನ? ಅಥವಾ ನಾನು ಇಷ್ಟು ವರ್ಷ ಮಾಡಿದ ಹೋರಾಟಕ್ಕೆ ಏನು ಬೆಲೆ ಇರುತ್ತೆ? ಅಲ್ಲ, ಅದಕ್ಕೂ ಹೆಚ್ಚಿನಾಗಿ ಅದೊಂದು ಆತ್ಮವಂಚನೆ ಕೂಡ ಆಗೋದು. 100% ನನ್ನ ಆತ್ಮವಂಚನೆ ನಾನ್ ಮಾಡ್ಕೊಳಕ್ ಇಷ್ಟನೇ ಪಡಲ್ಲ. ಅದ್ ಎಲ್ಲಿ ತಪ್ಪು ಕಾಣಿಸಿದ್ರೆ ಪ್ರಶ್ನೆ ಮಾಡ್ತೀನಿ. ಈಗ ನಾನ್ ಟ್ರಾವೆಲ್ ಮಾಡ್ಬೇಕಾದ್ರೆ ನನಗೆ ಅಂತ ಕಿರಿಕಿರಿ ಆಗಿದೆ ಅಂದಾಗ ಒಬ್ಬೊಬ್ರೆ ಹೆಣ್ಮಕ್ಳು ಓಡಾಡ್ತಿರ್ತಾರಲ್ವಾ. ಇವಾಗ ಯಾರು ಕಾಮಿಡಿ ಮಾತಾಡಿದಾರಲ್ಲ, ಆ ಹೆಣ್ಮಗುನು ಒಂದು ಹೆಣ್ಮಗುನೆ. ಆಕೆ ಅದೇನೇ ಮಾತಾಡಿದ್ರು ಕೂಡ ಪಾಪ ಸ್ಕ್ರಿಪ್ಟ್ ಇರುತ್ತೆ, ಕೊಟ್ಬಿಡ್ತಾರೆ ಆ ಹುಡುಗಿರ್ ಕೈಯಲ್ಲಿ. ಆ ಹುಡುಗಿರ್ ಮಾತಾಡ್ತಾರೆ. ಪಾಪ ಆ ಹೆಣ್ಮಗು ಹೋಗ್ಬೇಕಾದ್ರೂ ಈ ತರದ್ ಏನಾದ್ರೂ ಇನ್ಸಿಡೆಂಟ್ ಆಗಿ ಆಕೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ, ಸೊ ಅಂತ ಹೆಣ್ಮಕ್ಳಿಗೂನು ತಪ್ಪಾಗ್ಬಾರ್ದು, ಅಂತ ಹೆಣ್ಮಕ್ಳ ಜೊತೆನೂ ಕೆಟ್ಟದಾಗ ಏನು ನಡೀಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಾನು ಅವತ್ತು ಅದನ್ನ ಎಕ್ಸ್ಪೋಸ್ ಮಾಡ್ದೆ. ಆ ಇನ್ಸಿಡೆಂಟ್ ಅನ್ನ ಹೊರಗಡೆ ಹಾಕ್ತೇನೆ. ನಾನು ಆರಾಮಾಗಿ ಅಲ್ಲಿ ಸ್ಟಾಪ್ ಮಾಡಿಸ್ಬಿಟ್ಟು ಅವ್ರನ್ನ ಬಸ್ ಇಳಿಸ್ಬಿಟ್ಟು ಸುಮ್ಮನೆ ಆಗ್ಬೋದಿತ್ತು. ನಾನು ಅದನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಹಾಕ್ತೆ. ಅದಾದ ನಂತರ ಎಲ್ಲ ಮಾಧ್ಯಮಗಳು ಆ ವಿಷಯವನ್ನ ಯಾಕೆ ಎತ್ಕೊಂಡು ಅಂತ ಅಂದ್ರೆ, ಇನ್ನು ಮುಂದೆ ಯಾವುದು ಆ ತರದ್ದಾಗ್ಬಾರ್ದು ಅಂತ ಏನ್ ಮಾಡ್ತಾರೆ. ಮೊದಲನೇದಾಗಿ ಈ ತರ ಇನ್ಸಿಡೆಂಟ್ ಗಳು ನಡೆದಾಗ ಆ ಹೆಣ್ಮಕ್ಳುಗಳಿಗೆ ಮೊದಲನೇದಾಗಿ ಅವ್ರಿಗೆ ಹರ್ಟ್ ಆಗುತ್ತೆ. ಹೆಚ್ಚು ಕಡಿಮೆ ಕುಡಿದು ಏನಾದ್ರೂ ಹೆಚ್ಚು ಕಡಿಮೆ ಮಾಡಿದ್ರೆ ಯಾರು ಹೊಣೆಗೆ ತರ್ತಾರೆ? ನಾವು ಸರ್ಕಾರದ ಹೊಣೆಗಾರಿಕೆ ತರ್ತೀವಿ, ಪಾರ್ಟಿ ಯಾವ್ದು ಇರ್ತದ ಸೆಕೆಂಡ್ರಿ. ಬಟ್ ಹೆಣ್ಮಕ್ಳು ಪರಿಸ್ಥಿತಿ ಏನಾಗುತ್ತೆ ಹೇಳಿ? ಯೂಶುವಲಿ ಬೆಂಗಳೂರಲ್ಲಿ ಬೇರೆ ಬೇರೆ ತರ ಕೆಲಸ ಮಾಡ್ತಾ ಇರ್ತಾರೆ, ಜಾಬ್ ಗಳು ಮಾಡ್ತಿರ್ತಾರೆ, ಓದ್ತಾ ಇರ್ತಾರೆ. ಆ ಹೆಣ್ಮಕ್ಳು ಒಬ್ಬೊಬ್ರೆ ಟ್ರಾವೆಲ್ ಮಾಡ್ತಿರ್ತಾರೆ. ಅಂತ ಹೆಣ್ಮಕ್ಳೆಲ್ಲ ಸೇಫ್ ಆಗಿ ಓಡಾಡೋ ವಾತಾವರಣ ಖಾಸಗಿ ಬಸ್ಗಳಲ್ಲೂ ನಿರ್ಮಾಣ ಆಗ್ಲಿ ಅನ್ನೋ ಕಾರಣಕ್ಕೆ ನಾನು ಸ್ಟೆಪ್ ಅನ್ನ ತಗೊಂಡಿದ್ದು. ಆ ಸ್ಟೆಪ್ ಈ ಹೆಣ್ಮಕ್ಳಿಗೆ ತಪ್ಪು ಅಂತ ಅನ್ಸಿದ್ರೆ ಪ್ರಾಯಶಃ ಇವರೆಲ್ಲ ಅಂತ
ಗುಂಡು ಪಾರ್ಟಿಗಳನ್ನೆಲ್ಲ ಎಂಜಾಯ್ ಮಾಡೋ ಹೆಣ್ಮಕ್ಳು ಅಂತ ಅನ್ಸುತ್ತೆ. ಇಲ್ಲ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಸನಾತನತೆ ಅಂತ ಮಾತಾಡ್ತಾ ಈ ಹೆಣ್ಮಕ್ಳೆಲ್ಲ ಅದನ್ನ ನನ್ನ ಇನ್ಸಿಡೆಂಟ್ ನ ಖಂಡಿಸ್ತಾರೆ ಅನ್ನೋದಾದ್ರೆ ಪ್ರಾಯಶಃ ಇವ್ರ ಮನೆಗಳಲ್ಲಿ ಅಲ್ಲಿ ನಾವು ಬಸ್ ಅಲ್ಲಿ ನನ್ನೊಂದು ಸಿಂಗಲ್ ಬೆಡ್ ಇತ್ತು, ಸಿಂಗಲ್ ಸೈಡ್ ಅಲ್ಲಿ ನಾನಿದ್ದೆ, ಡಬಲ್ ಸೈಡ್ ಅಲ್ಲಿ ಅವ್ರಿದ್ರು. ಇವ್ರಗಳ ಮನೆಯಲ್ಲಿ ಮೇ ಬಿ ಗಂಡಸರು ಬೆಡ್ ಮೇಲೆ ಮಲ್ಕೊಂಡು ಇವ್ರ ಅಣ್ಣ ತಮ್ಮಂದ್ರು ಅಥವಾ ಫ್ಯಾಮಿಲಿಯವರು ಕುಣಿತಾ ಕೂರ್ತಾರ ಅನ್ಸುತ್ತೆ, ಅದಕ್ಕೆ ಡೈಜೆಸ್ಟ್ ಆಗುತ್ತೆ. ನನ್ನಂತ ಹೆಣ್ಮಕ್ಳಿಗೆ ಯಾವುದೇ ಕಾರಣಕ್ಕೂ ಇಂಥ ಇನ್ಸಿಡೆಂಟ್ ಗಳು ಡೈಜೆಸ್ಟ್ ಆಗಲ್ಲ. ಇಲ್ಲ, ನೀವು ಮಾಡಿರೋ ಕೆಲಸಕ್ಕೆ ನಮ್ಮ ಹಾಸನ ಟಿವಿ ಬಹಳ ಪ್ರಶಂಸೆ ವ್ಯಕ್ತಪಡಿಸುತ್ತೆ. ಹೆಣ್ಮಕ್ಳು ಆಗಿ ಬಹಳಷ್ಟು ಈ ತರ ಮಾತಾಡಬೇಕು. ಈ ತರ ಮಾತಾಡಿದಾಗ ಮಾತ್ರ ಇದನ್ನ ನಿಯಂತ್ರಣ ಮಾಡೋದಕ್ಕೆ ಆಗತ್ತೆ. ಇಲ್ಲದೆ ಹೋದ್ರೆ ಅದನ್ನ ಸಹಿಸ್ಕೊಂಡ್ರೆ ಯಾವ ರೀತಿ ಹೆಣ್ಣುಮಕ್ಳು ಯಾವ ಭದ್ರತೆಯಿಂದ ಓಡಾಡೋದಕ್ಕೆ ಆಗುತ್ತೆ, ಸಾಧ್ಯತೆ ಆಗೋದಿಲ್ಲ. ನೀವು ಎತ್ತಿರೋದು ಬಹಳ ನೈತಿಕವಾದಂಥ ಪ್ರಶ್ನೆ. ನಿಮ್ಗೆ ನಾವು ತುಂಬಾ ಗೌರವಿಸ್ತೀವಿ ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಸರ್. ಆ ಹೆಣ್ಮಕ್ಳು ಏನ್ ಮಾತಾಡಿದಾರಲ್ಲ ಪಾಪ, ಅದಕ್ಕೆ ಅಯ್ಯಮ್ಮ ಇನ್ನೊಂದು ವಿಷಯವನ್ನ ಟ್ಯಾಗ್ ಮಾಡಿದ್ದಾರೆ. ಆ ವಿಷಯ ನಾವ್ ಯಾವ ವ್ಯಕ್ತಿಗೆ ಕೆಲವು ವರ್ಷಗಳ ಹಿಂದೆ, ಬರೋಬ್ಬರಿ 5 ವರ್ಷಗಳ ಹಿಂದೆ ಪ್ರಶ್ನೆ ಮಾಡಿದೀವಲ್ಲ, ಆ ವ್ಯಕ್ತಿ ನಾವು ಏರ್ಪೋರ್ಟ್ ನಲ್ಲಿ ಹಾಗೆ ಪ್ರಶ್ನೆ ಮಾಡುವ ಮುಂಚೆ ಏನ್ ಮಾಡ್ತಾ ಇದ್ದ ಅಂತಂದ್ರೆ, ಆ ವ್ಯಕ್ತಿ ಕಂಡ್ಕೊಂಡವ್ರ ಹತ್ರ ಹೋಗಿ ಒಂದೇ ಮಾತರಂ ಹಾಡಿ, ರಾಷ್ಟ್ರಗೀತೆ ಹಾಡಿ ಅಂತೆಲ್ಲ ಕೇಳ್ತಾ ಇದ್ದ. ಪಾಪ ಅವಿದ್ಯಾವಂತರು ಇರ್ತಾ ಇದ್ರು, ಕೂಲಿ ಮಾಡೋರು ಇರ್ತಾ ಇದ್ರು, ಅವ್ರಿಗೆ ರಾಷ್ಟ್ರಗೀತೆ ಬರ್ಲಿಲ್ಲ, ಒಂದೇ ಮಾತರಂ ಹೇಳಕ್ ಬರ್ಲಿಲ್ಲ ಅಂದ ಕೂಡ್ಲೆ ಅವ್ರನ್ನ ದೇಶದ್ರೋಹಿಗಳು ಅಂತ ಟ್ಯಾಗ್ ಮಾಡ್ತಿದ್ರು. ಯಾರಿಗೋ ಕೇಳ್ತಾ ಇದ್ದಿದ್ದು, ಯಾರೋ ಗಡ್ಡ ಬಿಟ್ಕೊಂಡು ಟೋಪಿ ಹಾಕೊಂಡಿರುವಂತವ್ರು, ಮುಸಲ್ಮಾನ ನಾಮಧೇಯರು ಯಾರಿರ್ತಾರೆ, ಮುಸಲ್ಮಾನರು ಯಾರಿರ್ತಾರೆ ಅಂತವ್ರನ್ನೇ ಕೇಳಿ ಕೋಮು ಧ್ರುವೀಕರಣ ಮಾಡೋದಕ್ಕೆ, ಹಿಂದೂ ಮುಸಲ್ಮಾನರ ನಡುವೆ ಕಂದಕವನ್ನ ಸೃಷ್ಟಿ ಮಾಡೋದಕ್ಕೆ, ಈ ದೇಶದ ಈ ನೆಲದ ನೆಮ್ಮದಿಯನ್ನ ಹಾಳಗೆಡುವುದಕ್ಕೆ ಎಲ್ಲಾ ಪ್ರಯತ್ನಗಳನ್ನು ಮಾಡ್ತಾ ಇದ್ದಂತ ವ್ಯಕ್ತಿ. ಈ ಹೆಂಡ ಕೊಡಿಯವರು ಈಗ ಬಸ್ ಅಲ್ಲಿ ಹೆಂಗ್ ಸ್ಟಾಪ್ ಆಗ್ತಾರೋ, ಎಲ್ಲ ಏನದು ಟ್ರಾವೆಲ್ ಏಜೆನ್ಸಿಗಳು ಹೆಂಗೆ ಒಂದು ಪ್ರಿಕಾಷನರಿ ಮೆಷರ್ ತಗೊಳ್ತಾರೋ ಹಂಗೇನೆ ಆ ವ್ಯಕ್ತಿನೂ ನಾವ ಇನ್ಸಿಡೆಂಟ್ ಮಾಡದ್ಮೇಲೆ ಕಂಡ್ಕೊಂಡವ್ರ ಎದುರು ಮೈಕ್ ಹಿಡಿಯೋದನ್ನ ನಿಲ್ಸಿದ್ರು. ಸೊ ಇದರಿಂದ ಅರ್ಥ ಆಗೋದಿಷ್ಟೇ, ನಾವು ಸರಿಯನ್ನ ಮಾಡಿದ್ದನ್ನ ಅವರು ತಪ್ಪು ಅಂತ ಗ್ರಹಿಸಕ್ಕೆ ಪಾಪ ಅಯ್ಯಮ್ಮ ಅದಕ್ಕೆ ಹೆಂಗ್ ಕಂಪೇರ್ ಮಾಡಿದ್ಲು ಅನ್ನೋದೇ ನನಗೆ ಗೊತ್ತಾಗ್ತಿಲ್ಲ. ಅಯ್ಯಮ್ಮ ಮಾಡಿದ್ದು ಟಿವಿ ವಿಕ್ರಮ ಚಾನಲ್ ಏನಿದೆ, ಅಯ್ಯಮ್ಮ ಮಾಡಿದ ಕೆಲ್ಸ ಇದೆಯಲ್ಲ, ಅದು ಅವ್ರನ್ನ ಅವ್ರು ಟ್ರೋಲ್ ಮಾಡ್ಕೊಂಡಿತ್ತು. ಅಂದ್ರೆ ನಾವು ಕುಡಿಯುವವರ ಪರ, ನಾವು ಬೆಂಕಿ ಹಚ್ಚುವವರ ಪರ, ನಾವು ಕುಡ್ಕೊಂಡ್ ಕೂತ್ರು ಸಪೋರ್ಟ್ ಮಾಡ್ತೀವಿ. ನಾಳೆ ನಾನ್ ಹಿಂಗ್ ಮಲಗಿದ್ದಾಗ್ಲೂ ಏನಾದ್ರು ಕುಡಿತಾ ಇದ್ರೆ ನಾನ್ ಕೇಳ್ತಿರ್ಲಿಲ್ಲ. ಐ ಮೀನ್ ಆ ಅಮ್ಮನಿಗೆ ಅಥವಾ ಆ ಚಾನಲ್ಗೆ ಯಾವುದೇ ಸಾಮಾಜಿಕ ಪ್ರಜ್ಞೆ ಇಲ್ಲ. ನಾವು ಹುಟ್ಟಿರೋದೇ ಜಗಳ ತಂದು ಹಾಕೋದಕ್ಕೆ, ನಾವು ಹುಟ್ಟಿರೋದೇ ಒಳ್ಳೆ ಕೆಲಸ ಮಾಡೋರ್ನೆಲ್ಲ ವಿರೋಧಿಸೋದಕ್ಕೆ ಅನ್ನೋದು ಎಕ್ಸ್ಪೋಸ್ ಆಗಿದೆ. ಆ ವಿಡಿಯೋನ ನನಗೆ ತುಂಬಾ ಜನ ಕಳಿಸಿ ಹೇಳ್ತಾ ಇದ್ರು, ತನಗ್ ತಾನು ಹೇಗ್ ಕಾಮಿಡಿ ಮಾಡ್ಕೊಳ್ಬೇಕು, ನಮ್ಗೆ ಸಾಮಾಜಿಕ ಪ್ರಜ್ಞೆ ಇಲ್ಲ ಅನ್ನೋದನ್ನ ಹೇಗ್ ತೋರಿಸ್ಕೊಳ್ಬೇಕು ಅನ್ನೋದನ್ನ ಪ್ರೋಗ್ರಾಮ್ ಮೂಲಕ ಹೇಳಿದ್ದಾರೆ ಅಂತ. ಆದ್ರೆ ನಜ್ಮಾ ಅವ್ರ ಏನ್ ಗೊತ್ತಾ, ಅಲ್ಲಿ ಆಂಕರ್ ಇದಾರಲ್ಲ, ಈಗ ನಾನ್ ಮಾಲೀಕ, ನಮ್ಮ ಹಾಸನ ಟಿವಿ ನಾನ್ ಮಾಲೀಕ, ನಾನು ಕೊಟ್ಟಿದ್ದ ಸ್ಕ್ರಿಪ್ಟ್ ಅನ್ನ ಅವ್ರು ಮಾಡ್ಬೇಕಾಗತ್ತೆ. ಆದ್ರೂ ಕೂಡ ಆ ಮಹಿಳೆ ವಿರೋಧ ಮಾಡಿದಾರೋ ವಿರೋಧ ಮಾಡಿಲ್ವೋ ಅದು ಗೊತ್ತಿಲ್ಲ. ಆದ್ರೆ ಅಲ್ಲನ್ಸುತ್ತೆ ಅಲ್ಲಿ ಅವ್ರ ಬಗ್ಗೆ ಹೇಳಿ ಏನು ಪ್ರಯೋಜನ ಇಲ್ಲ. ಮಾಲೀಕರು ಹೇಳಿದ ಕೆಲಸಗಳನ್ನ ಅವ್ರು ಪಾಪ ಮಾಡ್ಬೇಕಲ್ಲ ಮಾಡಿದ್ರು. ಪಾಪ ಸರ್, ಹೆಣ್ಮಕ್ಳು ಪಾಪ ಏನ್ ಮಾಡ್ತಾರೆ, ಸ್ಯಾಲರಿಗಳಿಗೋಸ್ಕರ ಬಂದಿರ್ತಾರೆ, ಸ್ಕ್ರಿಪ್ಟ್ ರೆಡಿ ಆಗಿರ್ತಾರೆ, ಓದ್ತಾರೆ. ಆ ಹೆಣ್ಮಗುಗೂ ಆ ತರದ ಏನಾದ್ರು ಇನ್ಸಿಡೆಂಟ್ ಆಗಿರ್ತಿದ್ರೆ ಪ್ರಾಯಶಃ ಮೇ ಬಿ ಮಾಧ್ಯಮದವರಲ್ವಾ ಒಂಚೂರು ಪ್ರಶ್ನೆ ಮಾಡಿರ್ತಿದ್ಲು ಅಂತ ಅನ್ಸುತ್ತೆ. ಆ ಚಾನಲ್ ಅಲ್ಲಿ ಕೂತ್ಕೊಂಡು ಮಾತಾಡೋ ಹೆಣ್ಮಕ್ಳ ಬಗ್ಗೆ ನಂಗೆ ತುಂಬಾ ಅನುಕಂಪ ಇದೆ ಸರ್. ನಂಗ್ ಬೇಜಾರು ಆಗುತ್ತೆ. ಒಂದೇ ಟೋನ್ ಅಲ್ಲಿ ಒಂದೇ ತರದ ಓಗದಲ್ಲಿ ಓದ್ತಾ ಇರ್ತಾರೆ, ನಂಗ್ ಬೇಜಾರಾಗುತ್ತೆ. ಅಂದ್ರೆ ಈ ಸಿದ್ಧಾಂತಗಳು ಯಾವ್ದಾದ್ರು ಇರ್ಲಿ ಸರ್, ಆ ಸಿದ್ಧಾಂತಕ್ಕೆ ಪಾಠದವ್ರನ್ನ ಬಲಿಪಶು ಮಾಡ್ಬಾರ್ದಲ್ವಾ ಸರ್. ಅಲ್ಲೊಂದು ಪಾಪ ಹೆಣ್ಮಕ್ಳುಗಳು ಕೂತ್ಕೊಂಡು ಮಾತಾಡೋದ್ ನೋಡಿ ನನ್ಗೆ ಅಯ್ಯೋ ಅಂತ ಅನ್ಸುತ್ತೆ. ಅವ್ರ ಮನ್ಸಿಗೂ ವಿಷಯ ಒಪ್ತಿರುತ್ತೋ ಇಲ್ವೋ. ಇಲ್ಲ, ಅದೆಲ್ಲ ಅವರೆಲ್ಲ ಪಾಪ ಆತ್ಮವಂಚನೆ ಮಾಡ್ಕೊಂಡು ಏನು ಮಾಡಕ್ಕಾಗೋದಿಲ್ಲ. ಪಾಪ ಹೊಟ್ಟೆ ಪಾಡಿರುತ್ತೆ, ಅವರಿಗೆ ಏನಾದ್ರು ಮಾಡ್ಬೇಕಾಗಿರುತ್ತೆ, ಅದಕ್ಕೋಸ್ಕರ ಓದ್ತಾರೆ. ಬಿಟ್ರೆ ಅವರು ಕೂಡ ಈಗ ನೋಡಿ, ಈಗ ಯಾರು ಆಂಕರಿಂಗ್ ಮಾಡಿದ್ದಾರೆ ಅವ್ರ ಜೀವನದಲ್ಲೂ ಆತರ ನಡೆದ್ರೆ ಅವರು ಕೂಡ ನಿಮ್ ತರಾನೇ ಸಿಡಿದ್ದು ನಿಮ್ಗಿಂತ ಜಾಸ್ತಿ ಮಾಡ್ತಾ ಇದ್ರು. ಅವ್ರು ಎಷ್ಟು ಹೊಡಿತಾ ಇದ್ರು, ಅಲ್ಲೇ ಮಾಡ್ಬಿಡ್ತಾ ಇದ್ರು, ಅವರು ಸಿಟ್ ಮಾಡ್ಕೊಂಡ್ಬಿಟ್ಟು ಮಾಡ್ತಾ ಇದ್ರು. ಆದ್ರೆ ಅಲ್ಲಿ ಪಾಪ ಅವರು ಏನ್ ಮಾಡ್ತಾರೆ, ಅವ್ರು ಕೊಟ್ಟಿರ್ತಾರೆ ಸ್ಕ್ರಿಪ್ಟ್, ಏನು ಮಾಡಕ್ಕಾಗಲ್ಲ, ಆತರ ಓದಿರ್ತಾರೆ ಅಷ್ಟೇನೆ. ಪಾಪ ಆ ಮಕ್ಳ ಬಗ್ಗೆ ಅನುಕಂಪವನ್ನು ತೋರಿಸ್ತಾ ಆ ಮಕ್ಳ ಜೊತೆನೂ ಈ ತರದ ಯಾವ್ದು ಇನ್ಸಿಡೆಂಟ್ ಆಗದೆ ಇರ್ಲಿ ಅಂತ ನಾವು ಸಕಲ ದೇವರುಗಳಲ್ಲಿ ಬೇಡ್ಕೋಬೇಕು. ಹೌದು ನಜ್ಮಾ, ಅಷ್ಟು ಮಾಡಬೇಕಾಗಿರೋದು. ಹೌದು. ಆದ್ರೂ ಕೂಡ ನೀವು ಈಗ ಮಹೇಶ್ ಹೆಗಡೆ ಹೇಳಿದ್ರಲ್ಲ, 5 ವರ್ಷದ ಹಿಂದೆ ಆ ಕಾರ್ಯಕ್ರಮವನ್ನ ಮಾಡಿ
ಬಹಳ ಅಂದ್ರೆ ಬಹಳ ಅದಂತ ಹೇಳ್ಬೇಕಾದ್ರೆ ಸೂಪರ್ ಹಿಟ್ ಕಾರ್ಯಕ್ರಮ ಅದು ನಿಮ್ದು ಏರ್ಪೋರ್ಟ್ ಅಲ್ಲಿ ಕೇಳಿರೋದು. ಆಕ್ಸಿಡೆಂಟ್ ಅಲ್ಲಿ ಆಗಿದ್ದದು, ನಾವೇನ್ ಪ್ರಶ್ನೆ ಮಾಡ್ಬೇಕು ಅಂತ ಏನ್ ಇರ್ಲಿಲ್ಲ, ಆಕ್ಸಿಡೆಂಟ್ ಅಲ್ಲಿ ಅದು ಆಗೋಯ್ತು. ಬಟ್ ಒಂದೊಂದ್ಸತಿ ಅನ್ಸುತ್ತೆ ನಾವು ಪಬ್ಲಿಕ್ ಅಲ್ಲಿ ಹಾಗೆ ಮಾಡ್ಬಾರ್ದು, ಅವ್ರ ಕೀರ್ತಿಗೆ ಇಳಿಬಾರ್ದು ಅಂತ. ಕೆಲವೊಂದ್ಸತಿ ಇರುತ್ತಲ್ಲ ಸರ್, ಅವ್ರ ಬುದ್ಧಿ ಕಲ್ಸೋದು ಅವ್ರ ತರಹದ್ದೇ ಆಗಿರ್ಬೇಕು ಅಂತ. ಹಾಗೆ ಕೇಳಿದ್ವಿ, ಆತ ಉತ್ತರ ಕೊಟ್ನ ಇಲ್ವೇ ಇಲ್ಲ. ಇಲ್ಲ, ಅದನ್ನ ನೋಡಿದಾಗ ನನ್ಗೆ ಅನ್ಸುತ್ತು ಒಂದು ಹಿಟ್ ಫಿಲಮ್ ಇನ್ನೊಂದ್ಸತಿ ರಿಲೀಸ್ ಆಗುತ್ತಲ್ಲ ಆ ತರ ಇತ್ತು. ಅದು 5 ವರ್ಷದ ಹಿಂದೆ ಅದಾಗಿತ್ತು, ತುಂಬಾ ಚರ್ಚೆಗಳಾಗಿತ್ತು, ಮರ್ತೋಗಿತ್ತು ಜನಗಳೆಲ್ಲ. ಈಗ ಮತ್ತೆ ಅದನ್ನ ಮತ್ತೆ ರಿಲೀಸ್ ಮಾಡಿ ಜನಗಳಿಗೆ ಮತ್ತೆ ಅದನ್ನ ತೋರಿಸಿದ್ದಾರೆ. ಎಲ್ಲೋ ಅದ್ರಲ್ಲೂ ಕೂಡ ಅವರನ್ನ ಅವರು ಅವಹೇಳನ ಮಾಡ್ಕೊಂಡಿದ್ದಾರೆ ಅದ್ರೊಳಗಡೆ ಕೂಡ. ಯಾಕೆಂದ್ರೆ ಅದನ್ನ ಅವರು ಯಾವತ್ತೂ ಕೂಡ ಬಿತ್ತರ ಮಾಡ್ತಾ ಇತ್ತಿಲ್ಲ. ಮಹೇಶ್ ಹೆಗಡೆಗೆ ಅಂತ ಪ್ರಶ್ನೆ ಮಾಡಿದಾರಲ್ಲ, ತುಂಬಾ ಪ್ರಶ್ನೆಗಳು ತುಂಬಾ ಅಂದ್ರೆ ತುಂಬಾ ತೂಕದ ಪ್ರಶ್ನೆಗಳವು. ಒಂದು ದೇಶಾಭಿಮಾನ ಹುಟ್ಟಿಸುವಂತ ಪ್ರಶ್ನೆಗಳು, ಶೋಷಿತ ಸಮಾಜದ ಮನಸ್ಸಿನ ಒಳಗಿನ ಪ್ರಶ್ನೆಗಳಾಗಿದ್ವು. ಅದನ್ನ ಅವ್ರು ಯಾವತ್ತೂ ಪ್ರಸಾರ ಮಾಡ್ತಾ ಇತ್ತಿಲ್ಲ. ಒಂದೇನ್ ಗೊತ್ತಾ ಸರ್, ಇವ್ರುಗಳಿಗೆ ಅರ್ಥ ಆಗ್ಬೇಕು, ನನಗೆ ನನ್ನ ದೇಶದ ಹೆಣ್ಣು ಮಕ್ಕಳ ಬಗೆಗೆ ಒಂದು ಗೌರವ ಮತ್ತೆ ಅವ್ರನ್ನ ರಕ್ಷಿಸಬೇಕು ಅಂದ್ರೆ, ಹೆಣ್ಮಕ್ಳನ್ನ ಉಳಿಸೋದಂದ್ರೆ ಏನು ಸರ್? ಹೆಣ್ಮಕ್ಳನ್ನ ಉಳಿಸೋದು ಅಂತಂದ್ರೆ ತಾಯಿ ಭುವನೇಶ್ವರಿಯನ್ನ, ತಾಯಿ ಭಾರತಾಂಬೆಯನ್ನ ಉಳಿಸೋದು. ತಾಯಿ ಭಾರತಾಂಬೆಯನ್ನ, ತಾಯಿ ಭುವನೇಶ್ವರಿಯನ್ನ ಉಳಿಸೋದಂದ್ರೆ ಏನು ಸರ್? ದೇಶವನ್ನ ಉಳಿಸೋದು. ಅಂದ್ರೆ ನಾವು ನಿಜವಾದ ದೇಶ ರಕ್ಷಕರು ಸರ್. ನಿಜವಾದ ದೇಶ ರಕ್ಷಕರನ್ನ ಕಂಡ್ರೆ ಪಾಪ ಈ ಫೇಕ್ ದೇಶ ರಕ್ಷಕರು ಇರ್ತಾರಲ್ಲ, ಮುಖವಾಡ ಹಾಕೊಂಡಿರೋ ದೇಶ ರಕ್ಷಕರು ಮುಖವಾಡ ಹಾಕೊಂಡಿರುವಂತಹ ದೇಶ ರಕ್ಷಕರ ಹೆಸರಿನ ಸೋಗಿನ ಮಾಧ್ಯಮಗಳು, ಇಂಥವ್ರಿಗೆ ಒರಿಜಿನಲ್ ಕಂಡಾಗ ಒಂಚೂರು ಹೊಟ್ಟೆ ಉರಿಯೋದು ಇದೇ ಇರುತ್ತೆ. ಆ ಹೊಟ್ಟೆ ಉರಿ ಆ ಕಾರ್ಯಕ್ರಮದಲ್ಲಿ ತೋರಿಸ್ಕೊಂಡಿದ್ದಾರೆ. ಐ ಆಮ್ ಪ್ರೌಡ್. ಇನ್ಯಾವತ್ತು ಮೆಜಾರಿಟಿ ಒಂದು 90% ಬಸ್ಗಳಲ್ಲಿ 90% ಟ್ರಾವೆಲ್ ಏಜೆನ್ಸಿಗಳು ಇನ್ ಮುಂದೆ ಈ ತರದ ಘಟನೆ ಆಗದೆ ಇರೋ ಹಾಗೆ ನೋಡ್ಕೊಳ್ತಾರೆ. ಆ ಮೂಲಕ ಬಸ್ ಅಲ್ಲಿ ಏನೋ ಆಗ್ಬೇಕಾಗಿರುವಂತ ಇನ್ಸಿಡೆಂಟ್ಗಳು ತಪ್ಪು ಹೋಗುತ್ತೆ. ತಪ್ಪು ಹೋಗೋದ್ರ ಮೂಲಕ ನಮ್ಮ ಭಾರತೀಯ ಹೆಣ್ಮಕ್ಳು ಸೇಫ್ ಆಗಿರ್ತಾರೆ. ಭಾರತೀಯ ಹೆಣ್ಮಕ್ಳನ್ನ ನಾವು ಸೇಫ್ ಮಾಡೋ ಒಂದು ಕೈಂಕರ್ಯಕ್ಕೆ ಕೈ ಹಾಕಿದೀವಿ ಅಂತ ಅಂದ್ರೆ ನಿಜವಾದ ದೇಶಭಕ್ತರು ಯಾರು, ನಿಜವಾದ ದೇಶ ರಕ್ಷಕರು ಯಾರು, ಜನ ಪ್ರಶ್ನೆ ಮಾಡ್ಕೊಬೇಕಷ್ಟೇ. ನೀವ್ ಯಾಕೆ ಕೆಲಸ ಮಾಡ್ತಿದ್ದೀರಾ ಹೇಳಿ? ನೀವು ನಿಜವಾದ ದೇಶಭಕ್ತರು, ಅದಕ್ಕೆ ನೀವು ಕೆಲಸ ಮಾಡ್ತಿದ್ದೀರಾ. ಹೌದು, ಯಾಕೆಂದ್ರೆ ನಮ್ಮ ಹಾಸನ ಟಿವಿ ಆಗ್ಲಿ, ನಾವಾಗ್ಲಿ, ನೀವಾಗ್ಲಿ, ಈ ದೇಶದ ಪ್ರತಿಯೊಬ್ಬ ಮನುಷ್ಯನೂ ಕೂಡ ನಾವು ದೇಶ ಅಂತ ನೋಡ್ತೀವಿ. ಈ ದೇಶದ ಕಲ್ಲು, ಈ ದೇಶದ ಮಣ್ಣು, ಈ ದೇಶದ ಮರ ಮಾತ್ರ ದೇಶ ಅಲ್ಲ. ದೇಶದಲ್ಲಿ ಸಕಲ ಜೀವಿಗಳು, ಅದು ಅಮೀಬಾ ಆಗಿರ್ಲಿ, ಅದು ಯಾವುದೇ ಒಂದು ಆನೆ ಆಗಿರ್ಲಿ, ಅದು ನಾಯಿ ಆಗಿರ್ಲಿ, ಯಾವುದೇ ಆಗಿರ್ಲಿ, ಮನುಷ್ಯನಾಗಿರ್ಲಿ, ಮಹಿಳೆ ಆಗಿರ್ಲಿ, ಪುರುಷ ಆಗಿರ್ಲಿ, ಅವೆಲ್ಲರೂ ಕೂಡ ದೇಶ ಅಂತ ಪ್ರೀತಿ ಮಾಡೋರು, ಗೌರವ ಕೊಡೋರು ನಾವು. ಹಾಗಾಗಿ ಎಲ್ಲ ಒಂದ್ ಕಡೆ ಮಹಿಳೆಯನ್ನ ಅವಹೇಳನ ಮಾಡಕ್ ಹೋಗಿ ಅವಹೇಳನ ಆಗುವಂಥದ್ದು, ಆ ಮಹಿಳೆ ಮುಖಾಂತರನೇ ಅವಹೇಳನ ಮಾಡುವಂತ ಕುತಂತ್ರಗಳನ್ನ ಮಾಡುವಂಥದ್ದು, ಇವೆಲ್ಲ ಮಾಡಿದಾಗ ನಾವು ಸುಮ್ಮನೆ ಇರಕ್ಕಾಗದಿಲ್ವಲ್ಲ, ಅವ್ರಿಗೂ ಕೂಡ ಅವರಿಗೆ ತಕ್ಕ ಉತ್ತರನ ಕೊಡೋದಿಕ್ಕೆ ಅಂತ. ಯಾರು ಒಂದಷ್ಟು ವಿಕೃತ ಜೀವಗಳು ಎಂಜಾಯ್ ಮಾಡಿರ್ತಾವಲ್ಲ, ಅಂತವಲ್ಲ ಅವ್ರ ಮಕ್ಳ ಜೊತೆ ಹಿಂಗಾದ್ರೆ ಏನ್ ಮಾಡ್ತಿದ್ರು ಅನ್ನೋದನ್ನ ಯೋಚನೆ ಮಾಡ್ಕೊಂಡು. ಹೌದು, ದೊಡ್ಡ ಪ್ರಶ್ನೆ ಮಾಡೋದಿದೆ. ಹೌದು, ನೀವು ಹೇಳ್ತಿರೋದು ಕರೆಕ್ಟ್, ಒಳ್ಳೆ ಪ್ರಶ್ನೆ ಇದೆ. ಹೌದು, ನಮ್ದಿಷ್ಟೇ ಕನ್ಸರ್ನ್, ಯಾವ ಹೆಣ್ಮಗು ಜೊತೆನು ಅದ್ ರೈಟಿಸ್ಟೇ ಆಗಿರ್ಲಿ, ಲೆಫ್ಟಿಸ್ಟೇ ಆಗಿರ್ಲಿ, ಅಂದ್ರೆ ಇವ್ರಗಳ ಭಾಷೆ ಹೇಳೋದ್ರೆ ನಾವ್ ಹೆಣ್ಮಕ್ಳನ್ನ ಎಲ್ಲಾ ಹೆಣ್ಮಕ್ಳು ಒಂದೇ ಅಂತಾನೆ ನೋಡ್ತೀವಿ. ನ್ಯೂಸ್ ಓದಿರೋ ಹೆಣ್ಮಕ್ಳು ಪಾಪ ಆ ಚಾನಲ್ ಅಲ್ಲಿ ಕೆಲಸ ಮಾಡೋ ಎಲ್ಲಾ ಹೆಣ್ಮಕ್ಳಿಗೂ ಒಂದು ಸೇಫ್ ಆಗಿರುವಂತಹ ವಾತಾವರಣ ಸಿಗ್ಲಿ, ಅದಕ್ಕೋಸ್ಕರ ಬರೀ ಅವ್ರು ಟ್ರೋಲ್ ಮಾಡಿದ್ರು ಅಥವಾ ಏನೋ ಒಂದ್ ವಿಡಿಯೋ ಮಾಡ್ಬಿಟ್ರು ಅಂತ ನಾನ್ ಕೆಲಸ ನಿಲ್ಸೋಡೆ ಅಲ್ಲ. ಇಂಥ ಲಕ್ಷಾಂತರ ಟ್ರೋಲ್ಗಳನ್ನ ಅರ್ಗಿಸ್ಕೊಳ್ಳೋ ಶಕ್ತಿ ನಜ್ಮಾ ನಜೀರ್ಗಿದೆ. ಅದನ್ನ ನಿಮ್ಮಂತ ಎಲ್ಲ ಪ್ರಬುದ್ಧ ಚಿಂತನೆ ಉಳ್ಳಂತವ್ರು ನನ್ಗೆ ಯಾವಾಗ್ಲೂ ಜೊತೆಗೆ ನಿಲ್ತೀರಾ. ಸರಿಯಾದ ದಾರಿಯನ್ನ ನನ್ ತಪ್ಪು ಮಾಡಿದಾಗ್ಲೂ ಸರಿಯಾದ ದಾರಿಯನ್ನು ತೋರ್ಸೋದಕ್ ನೀವ್ಗೆ ಇದ್ದೀರಾ. ಹಾಗಾಗಿ ನನ್ನ ಶಕ್ತಿ ಯಾವುದೇ ಕಾರಣಕ್ಕೂ ಕುಗ್ಗೋದಿಲ್ಲ. ಥ್ಯಾಂಕ್ ಯು ಮೇಡಮ್. ಇದಾಗಿತ್ತು ನಮ್ಮ ಹಾಸನ ಟಿವಿಯ ಒಂದು ವಿಶೇಷ ಕಾರ್ಯಕ್ರಮ. ನಮ್ಮ ಹಾಸನ ಟಿವಿಯ ಈ ಕಾರ್ಯಕ್ರಮ ನಿಮಗೆ ನೋಡಿ ಬಹಳ ಖುಷಿಯಾಗಿದ್ರೆ, ಇದು ಚೆನ್ನಾಗಿದೆ ಅಂತ ಅನಿಸಿದರೆ ದಯಮಾಡಿ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಎಲ್ಲರಿಗೂ ಕೂಡ ಹಂಚಿ. ನಮಸ್ಕಾರ.